ನಮಸ್ಕಾರ ಫ್ರೆಂಡ್ಸ್, ರೋಹಿಣಿ ವರ್ಕ್ಶಾಪ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನೇ ನಿಮ್ಮನ್ನು ಕೇಳೋಕ್ಕಾಗಲ್ಲ ಒಬ್ಬೊಬ್ರನ್ನೇ, ಅದರಿಂದ ನಾನೇ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನು ಕೂಡ ಸೂಪರಾಗಿದ್ದೀನಿ. 2023 ಯಾರೆಲ್ಲರಿಗೂ ಒಳ್ಳೆಯದಾಗಿತ್ತು, ಕೆಡುಕಾಗಿತ್ತು ಅದೆಲ್ಲದನ್ನು ಬಿಟ್ಬಿಡೋಣ. 2024ನ ವೆಲ್ಕಮ್ ಮಾಡೋಣ. ಇವತ್ತು 2023ಕ್ಕೆ ಗುಡ್ ಬಾಯ್ ಅಂತ ಬಾಯ್ ಮಾಡ್ತಾ 2024ಕ್ಕೆ ಹಾಯ್ ಹೇಳೋಣ. ಇವತ್ತಿನ ಫಸ್ಟ್ ಅಂದರೆ ಎಲ್ಲ ಫುಲ್ ಮೋಲ್ಡೆಲ್ಲ ವಾಶ್ ಮಾಡ್ತಾಯಿದ್ವಿ ರಾತ್ರಿ ಪಾರ್ಟಿ ಮಾಡಲಿಕ್ಕೋಸ್ಕರ. ಹಾಗಾಗಿ ಮೋಲ್ಡ್ ಫಸ್ಟ್ ವಾಶ್ ಮಾಡ್ಕೊಂಡು ನೆಕ್ಸ್ಟ್ ಬಿರಿಯಾನಿ ಮಾಡಲಿಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಎಲ್ಲರೂ ಕೂಡ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ನೋಡಿ ಹೆಂಗೆಲ್ಲ ಮಾಡ್ತಾಯಿದ್ದೀವಿ ಅಂತ. ಹುಡುಗರು ಎಕ್ಸ್ಪ್ರೆಷಲ್ಲಿ ಇವತ್ತು ಬಿರಿಯಾನಿ ಮಾಡೋ ಅಂಥದ್ದು ಚಿಕನ್ನು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ತೆಂಗಿನಕಾಯಿ, ಜೊತೆಗೆ ನಮ್ಮ ಡಾಗಿನೂ ಕೂಡ ಇಲ್ಲೇ ಓಡಾಡ್ತಾ ಇದ್ದಾನೆ. ಅದಕ್ಕೊಂದು ಹೆಸರು ಲಡ್ಡು ಅಂತ, ಅದ್ರದ್ದು ಹೆಸರೇ ಬಂದು. ಸೊ ನೋಡಿ ಎಲ್ಲರೂ ಏನೇನು ಕೆಲಸ ಮಾಡ್ತಾಯಿದ್ದೀವಿ ಅಂತ. ಅದ್ರ ಜೊತೆಗೆ ಬಿರಿಯಾನಿ ಜೊತೆಗೆ ಗ್ರೀನ್ ಫ್ರೈ ಕೂಡ ಇರುತ್ತೆ. ಇವತ್ತಿನ ಸ್ಪೆಷಲ್ ಅದೇ, ಬಿರಿಯಾನಿ ಮತ್ತು ಗ್ರೀನ್ ಫ್ರೈ. ಬಿರಿಯಾನಿ ಬಂದು ಗಂಡು ಮಕ್ಕಳು ಮಾಡ್ತಾ ಇರೋದು, ಗ್ರೀನ್ ಫ್ರೈ ಬಂದು ನಾನೇ ಮಾಡ್ತಾಯಿದ್ದೀನಿ. ಸೊ ಅದನ್ನು ಹೆಂಗೆ ಮಾಡಬೇಕು ಅಂತ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಸಿಂಪಲ್ಲಾಗಿ ಏನೆಲ್ಲ ಆಯಿತು 2023 ಅನ್ನೋದನ್ನು ನಿಮಗೆ ಮುಂದೆ ಇಡ್ತಾ ಇರೋದು. ಹೇಗೆಲ್ಲ ಬಾಯಿ ಹೇಳ್ತಾ ಇದ್ದೀವಿ 2023ಕ್ಕೆ, 2024ಗೆ ಹೆಂಗೆ ಆಯಿ ಹೇಳ್ತಾ ಇದ್ದೀವಿ ಅಂತ. ಇವತ್ತಿನ ವಿಡಿಯೋ ಎಲ್ಲ ನಿಮಗೆಲ್ಲ ತುಂಬ ಖುಷಿ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಲೈಕ್ ಯಾರೂ ಕೊಡ್ತಾ ಇಲ್ಲ. ಸೊ ನಿಮ್ಮ ಲೈಕ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಮತ್ತು ಹೇಗೆ ಬರ್ತಾಯಿದೆ ಅಂತ ಹೇಳಿ, ಅದು ನನಗೆ ತುಂಬ ಮುಖ್ಯ ಆಗುತ್ತೆ. ಮತ್ತು ಎಲ್ರಿಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ. ನಾನು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಲಡ್ಡು ಕೂಡ ಎಷ್ಟು ಸೈಲೆಂಟಾಗಿ ಸೈಡಲ್ಲಿ ಕೂತಿದ್ದಾನೆ ನೋಡಿ, ತುಂಬ ಸೈಲೆಂಟಾಗಿ ತುಂಬ ನೀಟಾಗಿ ಕೂತ್ಕೊಳ್ತಾ ಇದ್ದ. ಹಾಗೆ ಬಿರಿಯಾನಿ ಮಾಡಲಿಕ್ಕೆ ಮ್ಯಾರಿನೇಟ್ ಮಾಡ್ತಾ ಇರೋವಂಥದ್ದು ಚಿಕನ್ನ ಮೊದಲಿಗೆ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೋಬೇಕಲ್ಲ. ಒಂದು ಸೈಡಲ್ಲಿ ಒಗ್ಗರಣೆ ಹಾಕ್ತಾಯಿದ್ದಾರೆ. ಲಡ್ಡು ಎಲ್ಲದನ್ನು ವಾಚ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಸ್ವಲ್ಪ ಸಮಯ ಲಡ್ಡುನ ಕೆಳಗಡೆ ಬಿಟ್ಟು ಬರೋಕ್ಕೆ ಕಳಿಸಿದ್ದೀವಿ. ಸೊ ಇವಾಗ ಬಿರಿಯಾನಿ ನಡೀತಾ ಇದೆ ನೋಡಿ. ಮಾಡ್ಲಿಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಗಂಡು ಮಕ್ಕಳೆಲ್ಲ. ಗಾಳಿ ಎಲ್ಲ ಮೋಲ್ಡ್ ಮೇಲೆ ಗಾಳಿ ಕೂಡ ಸರಿ ಸ್ಟವ್ ಉರಿತಾ ಇರಲಿಲ್ಲ. ಸೊ ಸ್ವಲ್ಪ ಸ್ಟ್ರಗಲ್ ಕೊಡ್ತಾಯಿತ್ತು. ಅಂದರೆ ಬಿರಿಯಾನಿ ಗಂಡು ಮಕ್ಕಳು ಅಡುಗೆ ಕುಕ್ಕಿಂಗ್ ಮಾಡೋಕ್ಕೆ ಒಂದು ಖುಷಿ, ಗಂಡು ಮಕ್ಕಳು ಮಾಡಿ ತಿನ್ನೋದು ಒಂದು ಹೆಣ್ಮಕ್ಳಿಗೆ ಖುಷಿಯಾಗಿರುತ್ತೆ. ಯಾಕೆ ಭೀಮಸೇ ನನ್ನಳ ಮಹಾರಾಜರ ಗಂಡಸರಲ್ಲವೇ ಅಂತ ಆ ಸಾಂಗ್ಗೆ ಹಿಂದೆ ಬರ್ದಿರೋ ಹಂಗೆ ಗಂಡು ಮಕ್ಕಳು ಅಡುಗೆ ಮಾಡಿದ್ರೆ ಹೆಣ್ಮಕ್ಳು ತಿನ್ನೋದ್ರಲ್ಲಿ ಖುಷಿ ಪಡ್ತಾ ಇರ್ತಾರೆ. ಸೊ ನಾವು ಕೂಡ ಸೈಡಲ್ಲಿ ಹೆಲ್ಪ್ ಮಾಡ್ತಾಯಿದ್ವಿ, ಏನು ಬೇಕು ಏನು ಬೇಡ ಅನ್ನೋದನ್ನ ನೋಡ್ಕೊಳ್ತಾ ಇದ್ವಿ. ಚೆನ್ನಾಗಿ ಬರ್ತಾ ಇದೆ ಎಲ್ಲ ಕೆಲಸಗಳೆಲ್ಲ. ಖುಷಿಯಾಗಿ ರೇಗಿಸೋದು, ಕಾಲು ಎಳೆಯೋದ್ರಿಂದನೇ ಬರ್ತಾ ಇದೆ. ಸೊ ಹೇಗೆಲ್ಲ ಆಯಿತು ಅಂತ ನಾನು ನಿಮಗೆ ನಿಜವಾಗ್ಲೂ ಅಂದ್ಕೊಳ್ತಾ ಇದ್ದೀನಿ. ಈ ಥರ ವಿಡಿಯೋಗಳು ನಿಮ್ಗೆ ಖುಷಿ ಆಗುತ್ತೆ ಅಂತ. ಸೊ ನಾನು ನಿಮ್ಮ ಖುಷಿಗೋಸ್ಕರ ಎಷ್ಟು ಅಂದರೆ ಪೂರ್ತಿ ಡೀಟೇಲಾಗಿ ಹಾಕೋಕ್ಕಾಗಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ ಅನ್ನೋದಕ್ಕಿಂತ ಸ್ವಲ್ಪ ಫಾಸ್ಟ್ ಮೂಮೆಂಟಲ್ಲಿ ಇಟ್ಟಿದ್ದೀನಿ. ಎಲ್ಲದನ್ನು ಕ್ಯಾಪ್ಚರ್ ನಿಮ್ಗೊಂದು ಸ್ವಲ್ಪ ಎಲ್ಲದ್ರ ಬಗ್ಗೆನೂ ತೋರಿಸೋದಕ್ಕೆ ಅಂತ. ಬಿರಿಯಾನಿ ಮತ್ತು ಗ್ರೀನ್ ಫ್ರೈ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಇವತ್ತು ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ. ಅದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬಿರಿಯಾನಿ ಬಗ್ಗೆ, ಗ್ರೀನ್ ಫ್ರೈ ಬಗ್ಗೆ ಅಪ್ಲೋಡ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಒಬ್ಬೊಬ್ಬರೇ ಈ ಥರ ಎಲ್ಲ ಪಾರ್ಟಿ ಮಾಡೋದಕ್ಕಿಂತ ಎಲ್ಲ ಸೇರಿಕೊಂಡಾಗ ಚೆನ್ನಾಗಿರುತ್ತೆ. ಹಂಗಂದ್ಬಿಟ್ಟು ಎಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲರೂ ಏನೂ ಮಾಡ್ದಿರ ಒಂದು ಕಡೆ ನಿಂತ್ಕೊಂಡು ಒಬ್ಬರೇ ಮಾಡಬೇಕು ಅಂದ್ರೆ ಅದು ಬೋರ್ ಅಂತ ಅನಿಸುತ್ತೆ. ಎಲ್ಲ ಸೇರ್ಕೊಂಡು ಹಿಂಗೆ ಒಟ್ಟಿಗೆ ಕೆಲಸ ಎಲ್ಲ ಮಾಡಿದಾಗ ಬೋರ್ ಅಂತ ಅನಿಸಲ್ಲ, ಖುಷಿ ಆಗ್ತಾ ಇರುತ್ತೆ. ನೋಡಿ 2023ಕ್ಕೆ ನಾವು ಏನೆಲ್ಲ ಮಾಡ್ತಾಯಿದ್ದೀವಿ ಅಂತ ನೋಡಿ. ಒಂದು ಕಡೆ ಬಿರಿಯಾನಿ ಆಗ್ತಾಯಿದ್ರೆ, ಇನ್ನೊಂದು ಕಡೆ ಗ್ರೇವಿ ಆಗ್ತಾಯಿದೆ ಒಳಗಡೆ, ಅದು ಇನ್ನೊಂದು ಕಡೆ ಕ್ಯಾರ ಮಾಡ್ತಾಯಿದ್ದಾರೆ. ಇದೆಲ್ಲ ನನಗೆ ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಅನ್ನಿಸ್ತಾ ಇರೋದು. ಫಸ್ಟ್ ಟೈಮ್ ಆಗಿರೋದು ಕೂಡ, ಎಲ್ಲೂ ಮಾಡಿಲ್ಲ. ಹುಟ್ಟಿದಿಂದ ಇಷ್ಟು ದಿನ ಹೊರಗಡೆ ಎಲ್ಲ ಮಾಡೋದು, ಪಾರ್ಟಿಗೆ ಹೋಗೋದು, ಪಬ್ ಹೋಗೋದು, ಈ ಥರ ಎಲ್ಲ ನಾವು ಮಾಡಿದ್ದಿಲ್ಲ.
ಮನೆ ಒಳಗಡೆ ಮನೆಯವ್ರ ಜೊತೆ ಮಾಡ್ತಾಯಿದ್ವು. ಇವತ್ತು ನಮ್ಮ ಮನೆ ಕೆಳಗಡೆ ಮನೆಯವರು ನಾವು ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದು. ಅದರಿಂದ ಏನೋ ಒಂಥರ ಖುಷಿ. ಎಲ್ಲ ಹೆಂಗೆ ಹುಡುಗರು ಎಲ್ಲ ಪಾರ್ಟಿ ಹೆಂಗೆ ಮಾಡ್ತಾರೆ, ಬಾಯ್ ಹೆಂಗೆ ಹೇಳ್ತಾರೆ, ವೆಲ್ಕಮ್ ಹೆಂಗೆ ಮಾಡ್ತಾರೆ ನೋಡೋಣ ಫ್ರೆಂಡ್ಸ್. ನಾವೆಲ್ಲ ನೋಡ್ತಾ ಹಾಗೆ ವಾಚ್ ಮಾಡ್ತಾ ಖುಷಿ ನಗಾಡ್ತಾ ಖುಷಿಯಾಗಿರ್ತಾ ಕಾಮಿಡಿ ಮಾಡ್ತಾ ಕಾಲು ಎಳಿತಾ ಇರೋಣ. ನಿಮ್ಗೆ ಖುಷಿ ಆಗ್ತಾಯಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನೋಡಿ ಈ ಕಡೆ ಕ್ಯಾರ ಮಾಡ್ತಿರೋದು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನೀವು ಕೂಡ ಖುಷಿ ಪಡಿ. ಹುಡುಗರು ಮಾತುಕತೆಗಳೆಲ್ಲ ನೋಡಿ ಕೇಳಿಸ್ಕೊಳ್ಳಿ. ಹಾಗೆ ಯಾಕೆ ನೀರು ಏನೋ ಆದರೂ ಇಲ್ಲಿ ಪುಷ್ಪ ಜಾಸ್ತಿ ಆಗಿದ್ದೀರಾ? ಇಲ್ಲ ಅಲ್ಲ ನಂಗೊಚ್ಚು ಕೊಟ್ಟಿದ್ರ. ಅಲ್ಲ ನೀವು ಇರ್ಲಿಲ್ವಲ್ಲ ಇಲ್ಲಿ ವಿಸಿಟ್ ಆಗಿದ್ರಲ್ಲ. ಕೂರ್ಲ ನಿಂತ್ಕಂಡ ಚಿತ್ಕನ ಅಡಿಕೆ ಬಿದ್ದೀಯ ಏನು ಇಲ್ಲ. ಚಾಕ್ಲೇಟ್ ಕೈ ಅದೇ ಆಗಿದ್ದು. ಇನ್ನೇನು ಕಟ್ ಮಾಡಿದೆ ನನ್ನ ವಿಡಿಯೋನ. ಏನಂದೆ
ನಂದಿದೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ